ಮಾತು ಬಿಡ ಮಂಜುನಾಥ ಕಾಸು ಬಿಡ ತಿಮ್ಮಪ್ಪ ಅನ್ನುವಂತ ಮಾತಿದೆ. ಪರಸ್ಪರ ನಂಬಿಕೆ ಕೊಟ್ಟ ಮಾತನ್ನ ತಪ್ಪಿದ್ರು ಅನ್ನುವಂತ ವಿಚಾರಗಳು ಬಂದಾಗ ಧರ್ಮಸ್ಥಳ ಮಂಜುನಾಥನ ಮೇಲೆ ಪ್ರಮಾಣ ಮಾಡುವಂತ ನಂಬಿಕೆ ಈ ಹಿಂದಿನಿಂದಲೂ ಕೂಡ ಜನರಲ್ಲಿದೆ. ಆದ್ರೆ ಅದು 2011ರಲ್ಲಿ ರಾಜಕೀಯಕ್ಕೂ ಕೂಡ ಕಾಲಿಟ್ಟಿತ್ತು. ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ನಡುವೆ ಆಣೆ ಪ್ರಮಾಣದ ಸವಾಲು ಪ್ರತಿ ಸವಾಲು ಇಡೀ ದೇಶವೇ ನೋಡಿತ್ತು. ಇದೀಗ 15 ವರ್ಷಗಳ ಬಳಿಕ ಮತ್ತೆ ಧರ್ಮಸ್ಥಳದ ಆಣೆ ಪ್ರಮಾಣಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿದೆ. ಜೂನ್ 18ರಂದು ನಡೆದಂತ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಅಡ್ಡ ಮತದಾನ ರಾಜ್ಯ ಬಿಜೆಪಿ ಮಾತ್ರ ಅಲ್ಲ, ಬಿಜೆಪಿ ಹೈಕಮಾಂಡ್ಗೂ ಕೂಡ ದಿಗ್ಭ್ರಮೆಯನ್ನ ಸೃಷ್ಟಿ ಮಾಡಿದೆ. ಬಿಜೆಪಿ 7 ಮಂದಿ ಅಂತ ಹೇಳಲಾಗ್ತಾ ಇದೆ, ಹಾಗೂ ಜೆಡಿಎಸ್ನವರು 4-8 ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಒಟ್ಟಲ್ಲಿ ಅಡ್ಡ ಮತದಾನ ಟೋಟಲಿ 11 ಜನ ಅಡ್ಡ ಮತದಾನ ಮಾಡಿದ್ದು ಮುಜುಗರ ಸೃಷ್ಟಿ ಮಾಡಿದೆ. ಏನೇ ಪ್ರಯತ್ನ ಪಟ್ಟರು ಕೂಡ ಯಾರು ಕೂಡ ಅಡ್ಡ ಮತದಾನ ಮಾಡಿದ್ದೀನಿ ಅಂತ ಒಪ್ಪಿಕೊಳ್ತಾ ಇಲ್ಲ. ಹೀಗಾಗಿ ಮುಂದಿನ ಗುರುವಾರ ಅಥವಾ ಶುಕ್ರವಾರ ದಕ್ಷಿಣ ಕನ್ನಡದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಸಭೆ ನಡೆಸಿ ಬಳಿಕ ಅಲ್ಲೇ ಆಣೆ ಪ್ರಮಾಣಕ್ಕೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರ ನಡವಳಿಕೆ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಭಾಜಪದ 63 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂಥ ಕೆಲಸ ಇದರಿಂದ ಆಗಿದೆ. ನಮ್ಮ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾನೆ, ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬ್ತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ತತ್ಕ್ಷಣ ಶಾಸಕ ಪಕ್ಷ ಸಭೆ ಕರಿಬೇಕು, ಧರ್ಮಸ್ಥಳದಲ್ಲಿ ಆಗಬೇಕು, ಮುಂದೆ ಅಲ್ಲೇ ಚರ್ಚೆ. 50-100 ಕೋಟಿ ಆಮಿಷ ಹೊರಟಿದ್ದಾರೆ ನಮ್ಮ ಶಾಸಕರಿಗೆ ಕುಮಾರಸ್ವಾಮಿ ಅವರ ಆರೋಪ. ಕುಮಾರಸ್ವಾಮಿ ಅವರು ಏನು ಹೇಳಿದ್ರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಬೇರೆ ಬೇರೆ ಕಾರ್ಯಕ್ರಮ ಒತ್ತಡದಲ್ಲಿದ್ದೇನೆ, ಬ್ಯುಸಿ ಆಗಿದ್ದೇನೆ. ಅದು ಯಾರು ಅಲ್ಲಿ ಪುಕ್ಷಟೆ ಅಂತೂ ಓಟ್ ಹಾಕಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ್ಯಾವ ಕಾರಣಗಳಿಗೆ ನಮ್ಮ ಶಾಸಕರು ಅಡ್ಡ ಮತದಾನ ಆಗಿದ್ದಾರೆ, ನಿಧಾನ ಆಗಲಿ, ಹ್ಯಾವ್ ಟು ಟೇಕ್ ದಿಸ್ ಟು ಲಾಜಿಕಲ್. ಎಲ್ಲರೂ ಆಣೆ ಪ್ರಮಾಣ ಅಂತಾರೆ, ನಮಗೂ ಅದೇ ಆಶ್ಚರ್ಯ. ಅದಕ್ಕೆ ಪಕ್ಷದ ವೇದಿಕೆಯಲ್ಲಿ ಅದನ್ನು ಮಾಡ್ತೀರಿ. ಇನ್ನು ಮುಂದೆ ಈ ಥರ ಯಾವನು ಮಾಡಬಾರ್ದು, ಆ ಥರದ ಪಾಠ ಬುದ್ಧಿ ಕಲಿಸ್ತೀನಿ. ಗ್ಯಾರಂಟಿ ಐಡೆಂಟಿಫೈ ಆಗ್ಬೇಕಲ್ಲ, ಅಲ್ಲ ಐಡೆಂಟಿಫೈ ಆಗಲಿ ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತೀರಿ. ಅವ್ರ ಮೇಲೆ ಅವ್ರ ಜನ್ಮದಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು, ಹಂಗೆ ಮಾಡ್ತೀರಿ. ನಾನು ಅಡ್ಡ ಮತದಾನ ಮಾಡಿಲ್ಲ, ನಾನು ಬಿಜೆಪಿಗೆ ಮತ ಹಾಕಿದ್ದೀನಿ ಅಂತ ಶಾಸಕರು ತಮ್ಮ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಪ್ರೂವ್ ಮಾಡಿಕೊಳ್ಳುವಂತ ಯತ್ನದಲ್ಲೂ ಕೂಡ ಇದ್ದಾರೆ. ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇರುವಂತ ಬೆನ್ನಲ್ಲೇ ಬಿಜೆಪಿ ಶಾಸಕ ಉದಯ್ ಗೌಡಾಚಾರ್ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಂತ ಫೋಟೋಗಳು ನ್ಯೂಸ್ 18ಗೆ ಸಿಕ್ಕಿದ್ವು. ಇದು ಪರಿಷತ್ ಎಲೆಕ್ಷನ್ಗೂ 2 ದಿನ ಮುಂಚಿನ ಭೇಟಿಯ ಫೋಟೋಗಳು ಅಂತ ಹೇಳಲಾಗ್ತಾ ಇತ್ತು. ಊಹಾಪೋಹಗಳು ಹೆಚ್ಚಾಗ್ತಾ ಇದ್ದಂತೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಶಾಸಕರು, ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸ ನಾನಂತೂ ಮಾಡಲ್ಲ, ಧರ್ಮಸ್ಥಳಕ್ಕೆ ಕರೆದ್ರೂ ಕೂಡ ಬಂದು ಪ್ರಮಾಣ ಮಾಡ್ತೀನಿ ಅಂತ ಹೇಳಿದ್ರು. ಇದೇ ರೀತಿ ಇತರೆ ಶಾಸಕರು ಕೂಡ ಧರ್ಮಸ್ಥಳಕ್ಕೆ ಬರುವುದಕ್ಕೆ ರೆಡಿ ಅಂತಿದ್ದಾರೆ. ಈಗ ನನಗೆ ಯಾವತ್ತೂ ಪಾಪ ನಮ್ಮ ವಿಜಯೇಂದ್ರ ಹೇಳಿಲ್ಲ, ಯಾಕಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಹಿಂದೆ ಮಾಡಿಲ್ಲ, ಮುಂದೆ ಮಾಡೋಕ್ಕಾಗಲ್ಲ. ನಾನು ಒಂದು ಪಾರ್ಟಿಗೆ ಒಂದು ಪಕ್ಷದಲ್ಲಿ ಸೇರಿದ ಮೇಲೆ ದಿ ಕ್ವೆಶ್ಚನ್ ಆಫ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ಡಸಂಟ್ ಅರೈಸ್. ಅಲ್ಲ, ನನ್ನನ್ನೇ ನನ್ನ ಕರೆದ್ರೆ ಹೋಗಿ ಬರ್ತೀನಿ. ಏನು ನಾನು, ಯಾಕಂದರೆ ನಾನು ಪರಮೇಶ್ವರನ ಪರಮ ಭಕ್ತ, ಹೋಗಿ ಶಿವ ಅಂದ್ಬಿಟ್ಟು ಬರೋದು ಅಷ್ಟೇ. ಇಡೀ ಹಿಂದೂ ಧರ್ಮ ಮತ್ತು ನಾವೆಲ್ಲರೂ ಭಕ್ತಿಯಿಂದ ಮತ್ತು ಅಲ್ಲಿ ಹೋದರೆ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪವಿತ್ರವಾದ ಕ್ಷೇತ್ರ ಅಂದರೆ ಅದು ಧರ್ಮಸ್ಥಳದ ಮಂಜುನಾಥನ ಸ್ಥಳ. ಭಾಳ ಒಳ್ಳೆಯದು ತೀರ್ಮಾನ ಮಾಡಿರೋದು. ಅಲ್ಲಿಗೆ ಕರ್ಕೊಂಡೋಗಿ ಮಾತಾಡಿಸ್ಬೇಕು ಅಥವಾ ಅಲ್ಲಿ ಸತ್ಯವನ್ನು ಹೇಳಿಸ್ಬೇಕು ಅನ್ನುವಂಥದ್ದು, ಇದನ್ನು ನಾನು ಸ್ವಾಗತವನ್ನು ಮಾಡ್ತೀನಿ. ನನ್ನ ರಾಜೀನಾಮೆನೇ ಕೊಡಲಿಕ್ಕೆ ನಾನು ರೆಡಿ ಇದ್ದಾಗ ಯಾವ ದೇವ್ರ ಹತ್ರ ಪ್ರಮಾಣ ಮಾಡಂದ್ರೂ ಮಾಡಲಿಕ್ಕೆ ನಾನು ಸಿದ್ಧದ್ದೀನಿ. ಅದರಲ್ಲಿ ಯಾವುದೂ ಸಂಶಯ ಇಲ್ಲ. ನಾವು ಆ ಸಂಶಯ ಇಟ್ಕೊಂಡು ನಾವು ಮಾಡುವಂಥದ್ದೇನೂ ಇಲ್ಲ. ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬರೋಕ್ಕೆ ರೆಡಿ. ನಾನು ಅಲ್ಲಿ ಬಂದು ಅವ್ರು ಪ್ರಮಾಣ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಆತ್ಮಾವಲೋಕ ಸಭೆ ಮಾಡಿದ್ವಿ. ದುರಂತ ಏನಂದ್ರೆ 17 ಜನ ಸೇರಿದ್ರು, ರೆಸಾರ್ಟಲ್ಲಿ 17 ಜನ ಇದ್ದರು, ಜೊತೆಲಿ 17 ಜನ ಆಗಿದ್ರು. ಊರೆಲ್ಲ ಬ್ರಾಹ್ಮಣರು ಕೋಳಿ ತಿಂದವ್ರೆ ಅಂತ ಗೊತ್ತಾಗ್ತಾ ಇಲ್ಲ ಪರಿಸ್ಥಿತಿಯಲ್ಲಿ.
ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮೇಲೆ ಪ್ರಮಾಣವನ್ನು ಮಾಡಿ ಹೇಳ್ತೀನಿ. ಅದರಲ್ಲಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚೆನ್ನಕೇಶವನ ಮೇಲೆ ಪ್ರಮಾಣ ಮಾಡಿ ನಾನು ಹೇಳ್ತೀನಿ. ಎಲ್ಲಿಗೆ ಕರೆದ್ರೂ ಸಹ ನಾನು ಬಂದು ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೀನಿ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರು ಮಾಡಿರುವಂಥ ಅಡ್ಡ ಮತದಾನ ರಾಜ್ಯ ನಾಯಕರ ಜೊತೆಗೆ ಹೈಕಮಾಂಡ್ಗೂ ಮುಜುಗರವನ್ನು ತಂದಿದೆ. ರಾಜ್ಯ ನಾಯಕರ ಮೇಲೆ ಅಮಿತ್ ಶಾ ಸೇರಿದಂತೆ ಹೈಕಮಾಂಡ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಸಿಟಿ ರವಿ ತಂಡ ಅಡ್ಡ ಮತದಾನ ಮಾಡಿರೋರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಶುರು ಮಾಡಿದ್ದಾರಂತೆ. ಬೇಗ ವರದಿ ಸಲ್ಲಿಸುವಂತೆ ವಿಜೇಂದ್ರ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಈ ಬೆನ್ನಲ್ಲೇ ನಾಳೆನೇ ವಿಜೇಂದ್ರ ಮತ್ತು ಅಶೋಕ್ ದಿಲ್ಲಿಗೆ ತೆರಳಿ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತದೆ. ಯಾರು ಶಾಸಕರಿದ್ದಾರೆ, ಯಾವ ಚಿಹ್ನೆ ಮೇಲೆ ಗೆದ್ದಿದ್ದೀವಿ, ಇಂಥ ಒಂದು ಧ್ಯೇಯವಾದ ತೀರ್ಮಾನ ಮಾಡಿದ್ದೀರಲ್ಲ, ನಿಮಗಿದು ಒಳ್ಳೆಯದಲ್ಲ, ನಾಚಿಕೆ ಆಗಬೇಕು. ನಿಮಗೆ ಅಸ್ಥಿರಗೊಳಿಸಿದ್ರೆ ಮುಂದೆ ಆಗ್ತಕ್ಕಂಥ ತೊಂದರೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಜನನೂ ಕ್ಷಮಿಸೋದಿಲ್ಲ, ಪಕ್ಷನೂ ಕ್ಷಮಿಸೋದಿಲ್ಲ. ನೀವು ಮಾಡಿರೋ ಪಾಪಕ್ಕೆ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಗೆ ನೆಮ್ಮದಿ ಸಿಗೋದಿಲ್ಲ. ಬಗ್ಗೆ ಒಟ್ಟು 3 months ಮಾಡಲ್ಲ ಮಾತಾಡಂಗಿಲ್ಲ. 3 ತಿಂಗಳು ಅಂದ್ರೆ ಮತ್ತೆ ಅಲ್ಲಿ ದಯವಿಟ್ಟು ಸಹಕಾರ ಮಾಡಿ. 3 ಮಂದಿ ಹೇಳಿದ್ರೆ 3 ತಿಂಗಳು ಮಾಡ ಮಾತಾಡ 3 ತಿಂಗಳ ನಂತರ ಮತ್ತೆ ಫುಲ್ ಮಾತಾಡ. ನಾವಿಲ್ಲ, ನಾವೇ ಮಾಡಿಲ್ಲ, ಹೆದರದ ಹೋಗ್ತಾರೆ. ಬಟ್ ದಯವಿಟ್ಟು ಏನು ಕೇಳಬೇಡ್ರಿ, 3 ತಿಂಗಳಂದ್ರೆ ಮಾತಾಡ. ಶಾಸಕರ ಆಣೆ ಪ್ರಮಾಣ ಮಾಡಿಸ್ತಕ್ಕಂಥ ತೀರ್ಮಾನ ಅವರ ಪಕ್ಷದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಏನಿದೆ ಅದು ಅವರಲ್ಲಿ ಏನೋ ಒಂದು ನಂಬಿಕೆ. ಆ ಪ್ರಮಾಣವನ್ನ ಮಾಡಿಸ್ತಕ್ಕಂಥದ್ರ ಮುಖಾಂತರ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬರಬಹುದು ವಿಷಯಗಳು ಅಂತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. 17 ಜನವೂ ಬಂದಿದ್ರು, 17 ಜನವೂ ಮತ ಹಾಕಿದ್ದೇವೆ ಅಂತಾರೆ. ಅದರಿಂದ ಇಲ್ಲಿ ಆಣೆ ಪ್ರಮಾಣ ನನ್ನ ಪಕ್ಷದಲ್ಲಿ ಮಾಡೋದ್ರಿಂದ ಅದಕ್ಕೆ ಸೊಲ್ಯೂಷನ್ ಅಲ್ಲ ಅಂತಕ್ಕಂಥ ನಿರ್ಧಾರ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ, ಪಕ್ಷದ ಮುಖಂಡರುಗಳು. ಅದರಿಂದ ಇದೆಲ್ಲದಕ್ಕೂ ಕಾಲ ನಿರ್ಧಾರ ಮಾಡ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ಆ ಒಂದು ಮುಂದಿನ ಕಾಲಕ್ಕೆ ಅದನ್ನು ಬಿಡಬೇಕು ಅಂತ ನಮ್ಮ ಪಕ್ಷದ ತೀರ್ಮಾನ ಇದೆ. ಇನ್ನು ಬಿಜೆಪಿ ಶಾಸಕರ ಆಣೆ ಪ್ರಮಾಣಕ್ಕೆ ಹಿರಿಯ ಶಾಸಕ ಸುರೇಶ್ ಕುಮಾರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ನನಗೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಈ ಘೋಷಣೆ ದಿಗ್ಭ್ರಮೆ ಉಂಟು ಮಾಡಿದೆ. ಇದ್ಯಾಕೋ ಸರಿಯಾದ ತೀರ್ಮಾನ ಅಂದನಿಸ್ತಾ ಇಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅದರದ್ದೇ ಆದಂಥ ಪಾವಿತ್ರ್ಯತೆಯನ್ನು ಹೊಂದಿದೆ. ನಾನು ವಿಧಾನಸಭೆಯಲ್ಲಿ ಹೇಳಿದಂತೆ ನನ್ನ ಜೀವನದಲ್ಲಿ ನನ್ನ ತಾಯಿಯ ನಂತರ ನನಗಿರುವ ನಿಜವಾದ ಬಂಧು ಅಂದರೆ ಮಂಜುನಾಥ ಸ್ವಾಮಿ. ರಾಜಕಾರಣದಲ್ಲಿ ನಡೆದು ಬಿಟ್ಟಿರುವಂಥ ಕೀಳು ಮಟ್ಟದ ಅಡ್ಡ ಮತದಾನದ ಅಪಪ್ರಚಾರಕ್ಕೆ ಧರ್ಮಸ್ಥಳವನ್ನು ಎಳೆಯುವಂಥದ್ದು ದಯವಿಟ್ಟು ಬೇಡ. ಈ ಅಪಚಾರ ಮಾಡಿರುವಂಥವರು ಹೆತ್ತ ತಾಯಿಗೆ ದ್ರೋಹ ಮಾಡಿದಷ್ಟೇ ಪಾಪ ಮಾಡಿದ್ದಾರೆ. ದಯವಿಟ್ಟು ಸ್ವಾಮಿ ಮಂಜುನಾಥನ ಶ್ರೇಷ್ಠತೆಯನ್ನು ಈ ರೀತಿ ಓರೆ ಹಚ್ಚುವಂಥದ್ದು ಯಾವುದೇ ಕಾರಣಕ್ಕೂ ಬೇಡ.